ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೂರ್ತಿಯನ್ನು ಅನಾವರಣ ಮಾಡುವ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬರೋದಕ್ಕೆ ಬರ್ತಿದ್ದಾರೆ. ಅದರ ಬಗ್ಗೆ ನಮ್ಮ ಅಭಿಪ್ರಾಯ, ನಮ್ಮ ಸಮಾಜದ ಅಭಿಪ್ರಾಯ ಏನಪ್ಪ ಅಂತಂದ್ರೆ, ಸುವರ್ಣಸೌಧ ಹತ್ತಿರ ಹೋದ ವರ್ಷ ಇದೇ 24ರಂದು ಸುವರ್ಣಸೌಧ ಹತ್ತಿರ ಲಾಠಿ ಚಾರ್ಜ್ ಮಾಡಿ ಅನೇಕ ನಮ್ಮ ಅಮಾಯಕರ ಒಂದು ಪೆಟ್ಟು ತಿಂದು ಭಾಳ ನೋವು ಅನುಭವಿಸಿದ್ದಾರೆ. ಅದರಾಗ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಏನೂ ಸ್ಪಂದಿಸಲಿಲ್ಲ. ಅವರು ಆಗಿದ್ದು ಇದಾಗ್ಯದ, ಹೋಗ್ಲಿ ಬಿಡು ಅಂಥದ್ದು ನಾವು ಇದು ಕೇಳ್ತೀವಿ, ಒಳ್ಳೆಯ ಇದು ಅಂತ ಒಂದು ಅಭಿಪ್ರಾಯನೂ ಹೇಳಿಲ್ಲ. ಟೂಯೇ ಕೊಡ್ಲಿಕ್ಕೆ ಅಷ್ಟೇ ಹೋಯಿತು. ಆದ್ರೆ ಒಂದು ನಮ್ಮ ಸಮಾಜದವರಿಗೆ ಒಂದು ನೋವಾಗ್ಯದ ಅಂಥೇಳಿ ಒಂದು ಕನಿಕರದ ಮಾತುಗಳನ್ನು ಹೇಳಲಿಲ್ಲ. ಈಗ ಏನಾಗ ತರಾತುರಿಯಲ್ಲಿ ಒಂದು ಸಡನ್ ನಮ್ಮ ಸಮಾಜ ಹೆಚ್ಚಿಗೆ ಇದನ್ನೇ ಇಲ್ಲ. 9ನೇ ತಾರೀಕಿಗೆ ಹಾಕೋದಂದ್ರೆ ಎಲ್ಲರೂ ಗಾಬರಿ ಆದರು. ಮತ್ತು ಎಲ್ಲ ಸಮಾಜ ಎಲ್ಲ ಪಕ್ಷಾತೀತವಾಗಿ ಎಲ್ಲೋ ಪೂಜ್ಯರವರನ್ನು ಒಂದು ಎಲ್ಲರಿಗೂ ಒಂದು ಮೀಟಿಂಗ್ ಕರೆದು ಪೂರ್ವ ಸಭೆಯನ್ನು ಕರೆದು ಒಂದು ಒಕ್ಕಟ್ಟಿನಿಂದ ಒಂದು ಮಾಡಿದ್ರೆ ಒಳ್ಳೆಯದಾಕೈತಿ. ಅಂದ್ರೆ ಒಂದು ಎಲ್ಲರೂ ಪಕ್ಷಾತೀತವಾಗಿ ಒಂದೇ ಒಂದು ಇದರಿಂದ ತರಾತುರಿಯಲ್ಲಿ ಮಾಡೋದು ದುರದೃಷ್ಟ. ಅದೊಂದು ಒಂದು ಪೂಜ್ಯರವರ ಒಂದು ಎಲ್ಲರೂ ಒಂದು ಸಲಹೆ ಸೂಚನೆಗಳನ್ನು ತಿಳ್ಕೊಂಡು ಅದನ್ನು ಅನಾವರಣ ಮಾಡಬೇಕಂತ ಹೇಳಿ ನಾನು ರಾಜಕೀಯ ಹಿತಾಸಕ್ತಿಗೆ ಬಲಿ ಕೊಡಬೇಡಿ, ರಾಜಕೀಯ ಹಿತಾಸಕ್ತಿಗೆ ಬಲಿ ಕೊಡಬೇಡಿ. ಮೀಸಲಾತಿ ಕೇಳಿದ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ, ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ, ಪಂಚಮಸಾಲಿ ಸಮಾಜದ ಭಾವನೆಗಳಿಗೆ ಧಕ್ಕೆ ತಂದಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ, ಸಂವಿಧಾನ ವಿರೋಧಿ ಮೀಸಲಾತಿ ಪಂಚಮಸಾಲಿ ಮೀಸಲಾತಿ ಅಂದಿರುವ ಮುಖ್ಯಮಂತ್ರಿಗಳಿಗೆ, ಸಂವಿಧಾನ ವಿರೋಧಿ ಪಂಚಮಸಾಲಿ ಮೀಸಲಾತಿ ಅಂದಿರುವ ಮುಖ್ಯಮಂತ್ರಿಗಳಿಗೆ, ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ.